ಮತ್ತೊಂದು ಜೆಡಿಎಸ್ನ ಸುದ್ದಿ. ಮಂಡ್ಯ ಜಿಲ್ಲೆ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಮಾಜಿ ಸಚಿವ ಪುಟ್ಟರಾಜು ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಪುಟ್ಟರಾಜು ಹೆಸರೇಳದೆ ಮಾಜಿ ಶಾಸಕ ರವೀಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ರಾಜಕಾರಣಿ ದಿಕ್ಕು ತಪ್ಪಿಸಿರೋದ್ರ ಹಿಂದೆ ನಮಗೆ ಅಸಮಾಧಾನ ಇದೆ. ಮಂಡ್ಯ ಜಿಲ್ಲೆಯ ರೈತರು ನೀರಿಲ್ಲದೆ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರು ನೀರೇ ಕಾಣದೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇಂತಹ ಹೊತ್ತಲ್ಲಿ ಅವ್ರ ಜೊತೆ ನಿಲ್ಲಬೇಕಾದವರು ಫಾರಿನ್ ಟ್ರಿಪ್ ಹೋಗಿದ್ದಾರಲ್ಲ, ಇದು ನಮ್ಮ ಜಿಲ್ಲೆಗೆ ಮಾಡೋ ಘೋರ ಅನ್ಯಾಯ. ರವೀಂದ್ರ ಕಂಠಯ್ಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಕ್ಕ ಸಮ್ಮೇಳನಕ್ಕಾಗಿ ಅಮೆರಿಕ ಪ್ರವಾಸದಲ್ಲಿರುವಂತಹ ಮಾಜಿ ಸಚಿವ ಪುಟ್ಟರಾಜು ಮಂಡ್ಯ ಜಿಲ್ಲೆ ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಮಾಜಿ ಸಚಿವ ಪುಟ್ಟರಾಜು ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಸಚಿವ ಪುಟ್ಟರಾಜು ಹೆಸರೇಳದೆ ಮಾಜಿ ಶಾಸಕ ರವೀಂದ್ರ ಆಕ್ರೋಶ. ಜಿಲ್ಲೆಯ ರಾಜಕಾರಣಿ ದಿಕ್ಕು ತಪ್ಪಿಸಿರೋದ್ರ ಹಿಂದೆ ನನಗೆ ಅಸಮಾಧಾನ ಇದೆ. ಮಂಡ್ಯ ಜಿಲ್ಲೆಯ ರೈತರು ನೀರಿಲ್ಲದೆ ಸಂಕಷ್ಟವನ್ನು ಎದುರಿಸ್ತಿರ್ಬೇಕಾದ್ರೆ ಜನಪ್ರತಿನಿಧಿ ಅಂತ ಕರೆಸಿಕೊಳ್ಳುವವ ಮಾಜಿ ಶಾಸಕ ಅಕ್ಕ ಸಮಾವೇಶಕ್ಕೆ ಅಮೆರಿಕಕ್ಕೆ ಹೋಗಿದ್ದಾರೆ, ಫಾರಿನ್ ಟ್ರಿಪ್. ಇದು ನಮ್ಮ ಜಿಲ್ಲೆಗೆ ಮಾಡುವಂಥ ಘೋರ ಅನ್ಯಾಯ. ರವೀಂದ್ರ ಕಂಠಯ್ಯ ವಿರುದ್ಧ ಆಕ್ರೋಶಗಳು. ಅಕ್ಕ ಸಮ್ಮೇಳನಕ್ಕಾಗಿ ಅಮೆರಿಕ ಪ್ರವಾಸದಲ್ಲಿರತಕ್ಕಂತಹ ಮಾಜಿ ಸಚಿವ ಪುಟ್ಟರಾಜು, ಇದು ಶ್ರೀಕಂಠಯ್ಯ ಅವರ ಆಕ್ರೋಶ. ಮಂಡ್ಯ ಜಿಲ್ಲೆಯ ಜೆಡಿಎಸ್ನಲ್ಲಿ ಈಗ ಒಂದು ತರಹದ ಭಿನ್ನಮತ ಸ್ಫೋಟಗೊಂಡಿದೆ. ಈಗಾಗಲೇ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಅದ್ಯಾಕೋ ನಮ್ಮ ಜಿಲ್ಲೆ ರಾಜಕಾರಣ ದಿಕ್ಕು ತಪ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಅಸಮಾಧಾನ ಇದೆ. ಇಲ್ಲಿಯ ಮುಖಂಡರುಗಳು ರೈತರ ಒಂದು ಸಂಕಷ್ಟದ ಟೈಮ್ನಲ್ಲಿ ಅವ್ರ ಜೊತೆ ನಿಂತ್ಕೋಬೇಕಾದವರೆಲ್ಲ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ಈ ವಾರ ಒಂದು ವೇಳೆ ನೀರೇನಾದ್ರು ಹರಿಯೋದು ನಿಂತರೆ 40 ಟನ್ ಬರೋ ಕಬ್ಬು ಕೂಡ ಆ ತೂಕನೂ ಬರೋದಿಲ್ಲ, ಎಲ್ಲ ಒಣಗೋಗ್ತದೆ ಅಂತ ನನಗೆ ಆತಂಕ ಆಗಿ ನಾನು ರೈತರ ಪರವಾಗಿ ಇವತ್ತು ಹೊರಗಡೆ ಬಂದಿದ್ದೀನಿ. ಆದ್ಯತೆ ಮೇರೆಗೆ ವಿಚಾರಗಳನ್ನ ಕನ್ಸಿಡರ್ ಮಾಡಿ ನೋಡಬೇಕಾದ ನೀವುಗಳೇ ಹೇಳಿ. ಜಿಲ್ಲೆ ನಾನು ಹೇಳ್ತಾ ಇರೋದು ಒಬ್ಬರು ಇಬ್ಬರು ವಿಚಾರ ಅಲ್ಲ. ಇವತ್ತು ಜಿಲ್ಲೆ ಲೀಡರ್ಗಳೆಲ್ಲ ಈ ಟೈಮಲ್ಲಿ ಮಾತಾಡಬೇಕಾದವರು, ಅಧಿಕಾರದಲ್ಲಿ ಇರೋರಾಗಲಿ ಅಧಿಕಾರದಲ್ಲಿ ಇಲ್ದಿರೋರಾಗಲಿ, ರೈತರ ಸಂಕಷ್ಟದಲ್ಲಿದ್ದಾಗ ಮಾತಾಡೋ ಯೋಗ್ಯತೆಗಳು ಇವ್ರಿಗಿಲ್ಲ ಅನ್ನೋದಾದರೆ ಇದು ನಮ್ಮ ಜಿಲ್ಲೆಗೆ ಮಾಡೋ ಅನ್ಯಾಯ. ನಮ್ಮ ಜಿಲ್ಲೆಯ ಹೆಸರನ್ನ ಹಾಳು ಮಾಡೋಕ್ಕೆ ಒಂದು ವ್ಯವಸ್ಥಿತವಾದ ಒಂದು ದುರದೃಷ್ಟಕರ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನು ಆತರಿತರ ವ್ಯಾಖ್ಯಾನಿಸ್ಕೊಳ್ಳಿ. ನನ್ನ ಕರ್ತವ್ಯಗಳು, ನನ್ನ ಆದ್ಯತೆಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.